ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ಮೂರೂ ರಾಶಿ ಪುರುಷರಿಗೆ ಮಹಿಳೆಯರಾಗಲಿ ಅಥವಾ ಹುಡುಗಿಯರಾಗಲಿ ಸ್ವತಃ ತಾವೇ ಆಕರ್ಷಣೆಗೆ ಒಳಗಾಗ್ತಾರೆ ಹಾಗೂ ಅವರ ಜೊತೆ ಪ್ರೇಮ ಸಂಬಂಧವನ್ನು ಬೆಳೆಸಲು ಇಷ್ಟಪಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮೂರೂ ರಾಶಿಗಳು ಸ್ತ್ರೀ ಆಕರ್ಷಣೆಯ ರಾಶಿಗಳು ಅಂತಲೇ ಹೇಳಬಹುದು. ಅವು ಮೂರೂ ರಾಶಿಗಳು ಯಾವುವು ಅಂತ ನೋಡೋಣ. ಆ ಆಕರ್ಷಣೆಯ ಗುಟ್ಟು ಏನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಿಮಗೆ ನಂಬಿಕೆ ಅನ್ನೋದಿದ್ರೆ ಈ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ನೋಡಿ. ಮೊದಲನೇ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರು ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ ಮತ್ತು ಎಲ್ಲರನ್ನೂ ಬೇಗನೆ ನಂಬ್ತಾರೆ. ಈ ರಾಶಿ ಜನರು ಹೆಂಗರಳಿನವರಾಗಿರ್ತಾರೆ. ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಹಾಗಾಗಿ ಈ ಮಿಥುನ ರಾಶಿಯವರನ್ನು ನೋಡಿದರೆ ಸ್ತ್ರೀಯರು ತಾನೇ ಆಕರ್ಷಣೆಗೆ ಒಳಗಾಗ್ತಾರೆ. ಅವರ ಜೊತೆ ಇದ್ದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತಂದು ಯೋಚನೆ ಮಾಡ್ತಾರೆ. ಅಲ್ಲದೆ ಶ್ರೀಕೃಷ್ಣನಿಗೆ ಇಷ್ಟವಾದ ಪ್ರಿಯವಾದ ರಾಶಿ ಅಂದರೆ ಅದು ಮಿಥುನ ರಾಶಿನೇ ಅಂತಲೇ ಹೇಳ್ಬೋದು. ಕೃಷ್ಣನ ಅಂಶ ಈ ರಾಶಿಯಲ್ಲಿ ಇರುವುದರಿಂದ ಸ್ತ್ರೀಯರು ತುಂಬ ಆಕರ್ಷಣೆಗೆ ಒಳಗಾಗ್ತಾರೆ. ಎರಡನೇ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ. ಹೌದು ಸ್ನೇಹಿತರೆ, ಈ ರಾಶಿಯವರು ನೋಡೋಕೆ ಮಹಿಳೆಯರಿಗಿಂತ ತುಂಬಾ ಚೆನ್ನಾಗಿರ್ತಾರೆ. ಔಟ್ ಆಫ್ ಲುಕ್ ಇರುತ್ತೆ ಇವರಲ್ಲಿ. ರಾಶಿ ಹೆಸರಲ್ಲೇ ಕನ್ಯಾ ಅಂತ ಇರುವುದರಿಂದ ಇವರು ತುಂಬಾ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗ್ತಾರೆ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಹೆಣ್ಣು ಮಕ್ಕಳ ಜೊತೆ ಕೈ ಜೋಡಿಸ್ತಾರೆ ಮತ್ತು ಸ್ತ್ರೀಯರ ಜೊತೆ ಹೊಂದಿಕೊಂಡು ಹೋಗುವ ಗುಣ ಸ್ವಭಾವ ಇವರಲ್ಲಿರುತ್ತೆ. ಹಾಗಾಗಿ ಮಹಿಳೆಯರಿಗಾಗಲಿ ಹುಡುಗಿಯರಿಗಾಗಲಿ ಈ ರಾಶಿಯಲ್ಲಿರುವ ಪುರುಷರನ್ನು ನೋಡಿದರೆ ತುಂಬ ಆಕರ್ಷಣೆಗೆ ಒಳಗಾಗ್ತಾರೆ. ಅಲ್ಲದೆ ಇವರ ಜೊತೆ ಜೀವನ ನಡೆಸಲು ಇಷ್ಟಪಡ್ತಾರೆ. ಹಾಗೂ ಮೂರನೇ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ. ಹೌದು ಸ್ನೇಹಿತರೆ, ಈ ರಾಶಿಯವರು ತುಂಬಾ ಡ್ಯಾಶ್ ಆ್ಯಂಡ್ ಡೇರಿಂಗ್ ಆಗಿರ್ತಾರೆ. ಈ ರಾಶಿಯವರು ತುಂಬಾ ಧೈರ್ಯದಿಂದ ಇರ್ತಾರೆ, ನೋಡೋಕ್ಕೂ ಹ್ಯಾಂಡ್ಸಮ್ ಆಗಿರ್ತಾರೆ. ಸಿಂಹ ರಾಶಿಯ ಪುರುಷರ ಕಣ್ಣಲ್ಲಿ ಹುಡುಗಿಯರನ್ನು ಮತ್ತು ಮಹಿಳೆಯರನ್ನು ಆಕರ್ಷಿಸುವ ಮಿಂಚಿನ ಸೆಳೆತ ಇದೆ ಅಂತಲೇ ಹೇಳ್ಬೋದು. ಈ ರಾಶಿಯವರು ಧನಶಾಲಿಗಳಾಗಿರ್ತಾರೆ ಮತ್ತು ಬಲಶಾಲಿಗಳು ಕೂಡ ಆಗಿರ್ತಾರೆ. ಇವರನ್ನು ನೋಡಿದ ತಕ್ಷಣ ಮಹಿಳೆಯರಿಗೆ ಇವರ ಜೊತೆ ಇದ್ದರೆ ನನ್ನ ಜೀವನ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆ ಬಂದರೂ ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಇವರ ಜೊತೆ ಜೀವನ ಮಾಡಲು ಇಷ್ಟಪಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.